ಹಾಯ್, ಹೆಲೋ, ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತಿನ ವಿಡಿಯೋ ನಲ್ಲಿ ನಾನು ತೋರಿಸ್ತಿರೋದು ಏನು ಅಂತ ಹೇಳಿದ್ರೆ, ನಾನು ಬೆಂಗಳೂರಿಗೆ ಬಂದಿದ್ದೆ. ಈಗ ವಾಪಸ್ ಹಾಸನಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ ನನ್ನ 2 ವರ್ಷದ ಮಗಳ ಜೊತೆಯಲ್ಲಿ. ಬೆಂಗಳೂರಿಗೆ ಬಂದು ಅಮ್ಮ ಮನೆಗೆ ಅಂತ ಬಂದಿದ್ದು. 4 ಡೇಸ್ ಇದ್ದೆ. ಸೊ ಈಗ ವಾಪಸ್ ಹೋಗಲೇಬೇಕು. ಸೊ ವಾಪಸ್ ಹೊರಟಿದ್ದೀನಿ. ಇದು ನೀವು ನೋಡ್ತಿರೋದು ಫ್ಲೈಓವರ್ ಬಂದು ಇಲ್ಲಿ ಗುರುಗುಂಟೆಪಾಳ್ಯದಿಂದ ಶುರುವಾದರೆ ನೆಕ್ಸ್ಟ್ ವಿಡಿಯೋ ಸ್ಟಾಪಿಗೆ ಮುಗಿಯುತ್ತೆ ಈ ಫ್ಲೈಓವರ್. ಇದು ತುಂಬ ದೊಡ್ಡ ಫ್ಲೈಓವರ್. ಇದು ನೀವು ಮಾಮೂಲಿ BMTCಲಿ ಓಡಾಡೋದಾದರೆ ಸೊ ಗುರುಗುಂಟೆಪಾಳ್ಯದಿಂದ ವಿಡಿಯೋ ಸ್ಟಾಪ್ವರೆಗೂ ಸುಮಾರು ಸ್ಟಾಪ್ಗಳು ಬರುತ್ತೆ ಮಿಡ್ಲಲ್ಲಿ. ಇದು ಸೊ ಇದರಲ್ಲಿ ಫ್ಲೈಓವರ್ ಮೇಲೆ ಯೂಶ್ವಲಿ ಹೋಗೋದು ಅಂತಂದರೆ ಎಲ್ಲೂ ಸ್ಟಾಪ್ ಮಾಡೋಲ್ಲ. ಈಗ ನಾನ್ ಸ್ಟಾಪ್ ಗಾಡಿ ಎಲ್ಲ ಫ್ಲೈಓವರ್ ಮೇಲೇ ಹೋಗುತ್ತೆ. ಈ ಶಟ್ಲ್ ಗಾಡಿಗೆ ಹತ್ಕೊಂಡ್ರೆ ನೀವು ಸೊ ಅವ್ರು ಕೆಳಗಡೆ ರೋಡಲ್ಲೇ ಬರೋದು, ಸರ್ವಿಸ್ ರೋಡಲ್ಲಿ. ಇದು ಫ್ಲೈಓವರ್ ಆಗಿರೋದ್ರಿಂದ ಎಲ್ಲೂ ಸ್ಟಾಪ್ ಇರೋದಿಲ್ಲ. ನೀವು ಪಕ್ಕದಲ್ಲಿ ಹಾಗೇ ನೋಡ್ಬೋದು. ಮೆಟ್ರೋ ಸ್ಟೇಷನ್ ಕೂಡ ಕಾಣಿಸ್ತದೆ. ಮೆಟ್ರೋ ಸ್ಟೇಷನ್ ರೈಲ್ವೇದು ಕಾಣಿಸ್ತಿದೆ. ಮೆಟ್ರೋ ಸ್ಟೇಷನ್ ಕೂಡ ಕಾಣಿಸುತ್ತೆ ಮುಂದೆ. ಸೊ ಮುಂಚೆ ಒಂದು 10-15 ವರ್ಷ ಮುಂಚೆ ಬೆಂಗಳೂರಲ್ಲಿ ಫ್ಲೈಓವರ್ ಆ ಥರ ಏನೂ ಇರಲಿಲ್ಲ. ಒಂದು 15 ವರ್ಷ ಮುಂಚೆ ಸೊ ಒಂದೇ ರೋಡ್ ಇದ್ದಿದ್ದು. ಸೊ ತುಂಬ ಟ್ರಾಫಿಕ್ ಅಂದರೆ ತುಂಬ ಟ್ರಾಫಿಕ್ ಇತ್ತು. ಫ್ಲೈಓವರ್ ಆದಮೇಲೆ ಟ್ರಾಫಿಕ್ಕು ಅದೇ ಇದೆ, ಏನೂ ಬದಲಾಗಿಲ್ಲ. ಬಟ್ ಒಂಚೂರು ಆ ಕಡೆ ಈ ಕಡೆ ಒಂಚೂರೇನೋ ಬೆಟರ್ ಅನಿಸುತ್ತೆ. ಬಟ್ ಬೆಂಗಳೂರಲ್ಲಿ ಟ್ರಾಫಿಕ್ದೊಂದೇ ಯೋಚನೆ ಬಿಟ್ಟರೆ ಬೆಂಗಳೂರಲ್ಲಿ ಬೇರೆ ಯಾವ ಯೋಚನೆನೂ ಇಲ್ಲ. ಈ ಫ್ಲೈಓವರೆಲ್ಲ ಇರಲಿಲ್ಲ. ಮತ್ತು ಬಸ್ ಟಿಕೆಟು ಅಷ್ಟೇ. 20 ವರ್ಷ ಹಿಂದೆ ಬಸ್ ಟಿಕೆಟಲ್ಲಿ ತುಂಬ ಕಡಿಮೆ. ಈಗ ದುಬಾರಿ ಅನಿಸುತ್ತೆ. ಮತ್ತು ಆವಾಗಷ್ಟೇ ಇಷ್ಟೊಂದು ವೆಹಿಕಲ್ಸ್ ಏನೇನು ನಾವು ಇವಾಗ ನೋಡ್ತಿದ್ದೀವೋ, ಹಿಂದೆ ಹೋಗಿ 2026 ಇವಾಗ, ಹಿಂದೆ ಹೋದರೆ 2006 ಆ ಟೈಮಲ್ಲಿ ಇಷ್ಟೊಂದು ವೆಹಿಕಲ್ಸ್ ಎಲ್ಲ ಇರಲಿಲ್ಲ, ಫ್ಲೈಓವರ್ಗಳಿರಲಿಲ್ಲ. ಸೊ ಆ 20 ವರ್ಷದ ಹಿಂದೆ ಇದ್ದಿದ್ದ ಬೆಂಗಳೂರಿಗೂ ಇವಾಗಿರೋ ಬೆಂಗಳೂರಿಗೂ ತುಂಬ ವ್ಯತ್ಯಾಸ. ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಮುಂಚಿನ ಬೆಂಗಳೂರಲ್ಲಿ ಇದ್ದವರಿಗೆ ಗೊತ್ತಾಗುತ್ತೆ ಎಷ್ಟು ಬದಲಾಗಿದೆ ಬೆಂಗಳೂರು, ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಬೆಂಗಳೂರಲ್ಲಿ. ಫ್ಲೈಓವರ್ ಇರಲಿಲ್ಲ ಆವಾಗ, ಮೆಟ್ರೋ ಇರಲಿಲ್ಲ, ಫ್ಲೈಓವರ್ ಬಂತು, ಮೆಟ್ರೋ ಬಂತು. ಆಮೇಲೆ ಹಾಸ್ಪಿಟ್ಲ್ಗಳೆಲ್ಲ ಕಡಿಮೆ ಇತ್ತು, ಅಪಾರ್ಟ್ಮೆಂಟ್ಗಳೆಲ್ಲ ಕಡಿಮೆನೇ ಇದ್ವು ಆವಾಗ. ಇವಾಗ ಅಪಾರ್ಟ್ಮೆಂಟ್ಗಳೆಲ್ಲ ಇದೆ. ಸೊ ಒಂದೊಮ್ಮೆ ಜಾಗ ತಗೋಬೇಕು ಅಂದರೆ ಆವಾಗ ಕಷ್ಟ ಆಯಿತು. ಅಪಾರ್ಟ್ಮೆಂಟ್ ತಗೋಬೇಕಂದ್ರೆಲ್ಲ ಸ್ವಲ್ಪ ಇದು ಮಾಡಬೇಕಿತ್ತು. ಇವಾಗೆಲ್ಲ ಎಲ್ಲ ಕಡೆ ಅಪಾರ್ಟ್ಮೆಂಟ್ಗಳು ಅವೈಲೇಬಲ್ ಇರುತ್ತೆ. ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಬೋರ್ಡು, ಅದು ಐಕ್ಯದ ಬೋರ್ಡು ರೈಟ್ ಸೈಡಲ್ಲಿ. 8ನೇ ಮೈಲಿ ಆದಮೇಲೆ ವಿಡಿಯೋ ಸ್ಟಾಪ್ ಹತ್ರ ಒಂದು ಐಕ್ಯ ಐತಲ್ಲ, ಆ ಐಕ್ಯ ಅದು. ಇದು ನೋಡಿ ಮೆಟ್ರೋ ಸ್ಟೇಷನ್ನು ನೀವು ನೋಡ್ತಿರ್ಬೋದು ರೈಟ್ ಸೈಡಲ್ಲಿ. ಸೊ ಇಲ್ಲಿಗೆ ಈ ಫ್ಲೈಓವರ್ ಮುಗಿಯುತ್ತೆ. ಫ್ಲೈಓವರ್ ಮುಗಿದು ಸ್ವಲ್ಪ ದೂರಕ್ಕೇ ಇದು ಟೋಲ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬೆಂಗಳೂರಿಂದ ಮೆಜೆಸ್ಟಿಕ್ಕಿಂದ ಹೊರಡೋ ಯಾವುದೇ ಬಸ್ ಆಗಲಿ ಈ ಟೋಲ್ ಪಾಸ್ ಮಾಡಿನೇ ಹೋಗಬೇಕು. ಅಂದರೆ ಈ KSRTCಗಳು ಬೆಂಗಳೂರು ಮೆಜೆಸ್ಟಿಕ್ಕಿಂದ ಹೊರಡೋ ಬಸ್ಸುಗಳು ಈ ರೂಟಲ್ಲಿ ಹೊರಟು ಬೆಂಗಳೂರು, ಮಂಗಳೂರು, ಬೆಂಗಳೂರಿಂದ ಅಂದರೆ ಹಾಸನ, ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಹೋಗೋವಂಥ ಬಸ್ಸುಗಳಾದರೆ ಈ ಟೋಲ್ ಪಾಸ್ ಮಾಡಿನೇ ಹೋಗಬೇಕು. ಇದು ಸಿಗುವಂಥ ಫಸ್ಟು ಟೋಲ್. ಅರ್ಧ ಕಿಲೋಮೀಟ್ರ್ ಮುಂಚೆನೇ ಟೋಲ್ ಬೋರ್ಡ್ ಹಾಕಿರ್ತಾರೆ, ಯಾಕಂದರೆ ರೇಟೆಲ್ಲ ನೋಡ್ಕೊಂಡಿರಲಿ ಅಂತ ಹೇಳಿ. ಇಲ್ಲಿ ಟೋಲಲ್ಲೂ ಕೂಡ ಕೆಲವರು ಬಸ್ ಹತ್ತಾರೆ, ಒಮ್ಮೊಮ್ಮೆ ಸೀಟ್ ಇದ್ದರೆ ಅಂತ ಹೇಳಿ ಹತ್ತೋರು ಇರ್ತಾರೆ. ಇದು ಟೋಲ್ ಪಾಸ್ ಆಯಿತು. ಈಗ ಮತ್ತೆ ಪ್ರಯಾಣ ಬಳಸ್ತಾ ಇದ್ದೀವಿ. ಈಗ ಬೆಂಗಳೂರು ಬಗ್ಗೆ ಹೇಳ್ತಾಯಿದ್ದೋ.
ಬೆಂಗಳೂರಲ್ಲಿ ನೀವು ಪ್ರಯಾಣ ಬಳಸಿದ್ರೆ ಯಾವುದೇ ರೋಡಿಗೆ ಹೋಗಿ ಆ ಕಡೆ ಈ ಕಡೆ ಮರಗಳಿರುತ್ತೆ, ಯಾವುದೇ ರೋಡಿಗೆ ಹೋಗಿ ಆ ಕಡೆ ಈ ಕಡೆ ಮರಗಳಿರುತ್ತೆ. ಬೆಂಗಳೂರು ಒಂಥರ ಬ್ಯೂಟಿಫುಲ್ ಪ್ಲೇಸ್ ಬೆಂಗಳೂರು. ಅಂದರೆ ಹೇಗೆ ಅಂದರೆ, ಈಗ ಯೋಚನೆ ಮಾಡಿ, ನಮ್ಮ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರಲ್ಲ ಅಂಥವರು ಕೂಡ ನಮ್ಮ ಬೆಂಗಳೂರು ಅಂತ ಖುಷಿ ಪಡೋರಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು. ಹಾಗೆ ಹೇಳಬೇಕು ಅಂದರೆ, ಈಗ ಹಳ್ಳಿಯಿಂದ ಬಂದಿರ್ತಾರೆ, ಅವ್ರಿಗೆ ಹಳ್ಳೀಲಿ ಜಾಸ್ತಿ ಫೆಸಿಲಿಟೀಸ್ ಇರೋಲ್ಲ ಇನ್ ಫ್ಯೂಚರ್ಗೆ. ಈಗ ಹೈಯರ್ ಎಜುಕೇಷನ್ಗಾಗಲಿ ಜಾಬ್ಗಾಗಲಿ ಎಲ್ಲರೂ ಹುಡ್ಕೊಂಡು ಬರೋದು ಬೆಂಗಳೂರನ್ನೇ. ಸೊ ನಮ್ಮ ಬೆಂಗಳೂರು ಬಗ್ಗೆ ನಮಗೆ ಹೆಮ್ಮೆ ಇರಲೇಬೇಕಲ್ವ. ಇವಾಗ ನೋಡಿ, ಇವಾಗ ಹಳ್ಳೀಲಿ ಏನೋ ಒಂದು ಆಗಿರುತ್ತೆ, ಏನೋ ಪ್ರಾಬ್ಲಮ್ ಆಗಿರುತ್ತೆ, ಹಣಕಾಸಿನ ತೊಂದರೆ ಇರುತ್ತೆ. ನಮ್ಮದೇ ಊರಲ್ಲಿ ದುಡಿಯೋದಾದರೆ ನಾನು 5,000 ದುಡ್ಕೋಬೋದು. ಅದೇ ಬೆಂಗಳೂರಿಗೆ ಹೋದರೆ ಇನ್ನೊಂದು 5,000 ಎಕ್ಸ್ಟ್ರಾ ದುಡಿಬೋದು ಅಂತ ಎಷ್ಟೋ ಜನ ಎಷ್ಟೋ ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾರೆ. ಸೊ ಬೆಂಗಳೂರಲ್ಲೇ ದುಡಿದು ಮತ್ತು ಅವ್ರ ಹಳ್ಳಿಗೆ ಹೋಗಿ ಅವ್ರ ಹಳ್ಳೀಲಿ ಅವ್ರ ಜಮೀನನ್ನ ಇಂಪ್ರೂವ್ ಮಾಡ್ಕೋತಾರೆ, ಅವರ ಮನೆ ಕಟ್ಟಿಸ್ಕೋತಾರೆ, ಅವ್ರ ಮನೆ ಮಂದಿನೆಲ್ಲ ಚೆನ್ನಾಗಿ ನೋಡ್ಕೋತಾರೆ. ಸೊ ಬೆಂಗಳೂರು ಹೇಗೆ ಅಂದರೆ, ಎಲ್ಲರ ಕನಸನ್ನ ಎಷ್ಟೋ ಜನ ಕನಸಿಟ್ಕೊಂಬಂದಿರ್ತಾರೆ. ಯೋಚನೆ ಮಾಡಿ, ನೀವು ಎಷ್ಟೋ ಇಂಟರ್ವ್ಯೂ ನೋಡಿದರೆ ಆ್ಯಕ್ಟರ್ಗಳು ಕೂಡ ಯಾವುದೋ ಊರಿಂದ ಬಂದಿರೋರೆ ಆಯಿತಾ. ಎಷ್ಟೋ ಜನ ಇಂಜಿನಿಯರ್ಸ್ ಯಾವುದೋ ಹಳ್ಳಿಯಿಂದ ಬಂದಿರ್ತಾರೆ, ಡಾಕ್ಟರ್ಸ್ಗಳು ಯಾವುದೋ ಹಳ್ಳಿಯಿಂದ ಬಂದಿರ್ತಾರೆ. ಸೊ ಎಷ್ಟೋ ಜನರು ಕನಸನ್ನ ನನಸು ಮಾಡಿರೋ ಊರು ಅಂದರೆ ಬೆಂಗಳೂರು. ಎಷ್ಟೋ ಜನಕ್ಕೆ ಅನ್ನ ಕೊಟ್ಟಿರೋ ಊರು ನಮ್ಮ ಬೆಂಗಳೂರು. ಹಾಗೆ ಆಶ್ರಯ ಕೊಟ್ಟಿದೆ, ಊಟ ಕೊಟ್ಟಿದೆ, ಕೆಲಸ ಕೊಟ್ಟಿದೆ, ಮನೆ ಕೊಟ್ಟಿದೆ, ಜೀವನಕ್ಕೆ ಏನೇನು ಬೇಕೋ ಎಲ್ಲ ಕೊಟ್ಟಿದೆ. ಬೆಳಗ್ಗೆದ್ದು ಕೆಲಸಕ್ಕೆ ಹೋದ್ವಾ, ಸಂಜೆ ಮನೆಗೆ ಬಂದ್ವಾ, ಬೇರೆಯವ್ರ ಅಕ್ಕಪಕ್ಕದ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮಗೆ ಸಮಯ ಕೂಡ ಇರಲ್ಲ. ನೆಮ್ಮದಿಯಾಗಿ ನಿದ್ದೆ ಮಾಡಿದ್ವಾ, ಅಷ್ಟೇ ನೆಮ್ಮದಿ ಜೀವನ ಇರುತ್ತೆ ಬೆಂಗಳೂರಲ್ಲಿ. ಹೇಳ್ಬೋದು ಏನು ನೆಮ್ಮದಿ ಜೀವನ. ಬೆಂಗಳೂರಲ್ಲಿ ಯಾವುದೇ ಮನೆಗೆ ಹೋಗಿ ಅಕ್ಕಪಕ್ಕದ ಬಗ್ಗೆ ಜಾಸ್ತಿ ತಲೆನೂ ಕೆಡಿಸ್ಕೊಳ್ಳಲ್ಲ, ಮಾತು ಆಡೋಲ್ಲ, ಚೆನ್ನಾಗಿ ಮಾತಾಡ್ತಾರೆ, ಒಂದು 4 ಮಾತು ಚೆನ್ನಾಗಿರ್ತಾರೆ. ಬಂದರೆ ಅವ್ರ ಮನೆ ಆಯಿತು, ಅವರು ಕೆಲಸ ಆಯಿತು ಅಂತೇಳಿ ಆರಾಮಾಗಿರ್ತಾರೆ. ಅಂಥ ಊರು ಬೆಂಗಳೂರು. ಸೊ ನಾನು ಬೆಳೆದಿರೋದೆಲ್ಲ ಬೆಂಗಳೂರಲ್ಲೇ. ಸೊ ನಾನು ಬೆಂಗಳೂರಲ್ಲಿ ಇದ್ದೆ ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ. ಸೊ ಎಲ್ಲರ ಕನಸು ನನಸು ಮಾಡಿಕೊಟ್ಟಿದೆ ಬೆಂಗಳೂರು. ನೀವು ಓದಿಲ್ಲ ಅಂದ್ರೂ ನಿಮ್ಗೆ ಏನೋ ಒಂದು ದಾರಿ ತೋರಿಸುತ್ತೆ ಬೆಂಗಳೂರು. ಎಷ್ಟೋ ಜನ ಹಳ್ಳಿಯವರು ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಬಂದು ಜೀವನ ಮಾಡ್ತಾರೆ ಹಳ್ಳೀಲಿ. ಅವ್ರ ಫ್ಯಾಮಿಲಿನ ಮುಂದೆ ತರ್ತಾರೆ. ಸೊ ಬೆಂಗಳೂರಿಗೊಂದು ಥ್ಯಾಂಕ್ ಯು ಹೇಳಲೇಬೇಕಲ್ವ ನಾವು. ತುಂಬ ಜನ ಥ್ಯಾಂಕ್ ಯು ಹೇಳಬೇಕು. ಸೊ ಮನಸ್ಸಿಂದ ಎಲ್ಲರೂ ಬೆಂಗಳೂರಿಗೊಂದು ಧನ್ಯವಾದ ತಿಳಿಸಿ. ಎಲ್ಲರ ಕೈ ಹಿಡಿದಿರೋ ಬೆಂಗಳೂರು ಅದು. ಇವತ್ತು ನಾನು ವಾಪಸ್ ಊರಿಗೆ ಹೋಗ್ತಾಯಿದ್ದೀನಿ. ಇನ್ನೊಂದೇನೆಂದರೆ, ನಾನು ಊರಿಗೆ ಹೋದ್ಮೇಲೆ ಅಲ್ಲಿಂದ ನಾನು ಮತ್ತೆ ಒಂದು 30 ಕಿಲೋಮೀಟ್ರು ಪ್ರಯಾಣ ಬೆಳೆಸಬೇಕು. ಹಳ್ಳಿ ಅದು. ಸೊ ಅಲ್ಲಿವರೆಗೂ ನಾನು ಪ್ರಯಾಣ ಬೆಳೆಸಬೇಕು. ಮಗುನ ಹಿಡ್ಕೊಂಡು ಸ್ವಲ್ಪ ಕಷ್ಟನೇ. ಇವತ್ತು ನೋಡಿದ್ರೆ ಮೋಡ ಥರ ಇದೆ. ಇಷ್ಟು ದಿನ ಒಳ್ಳೆ ಬೇಸಿಗೆ ಥರ ಇತ್ತು, ಮಳೆಗಾಲ ಆದರೂ ಬೇಸಿಗೆ ಥರ ಇತ್ತು. ಇವತ್ತು ಫುಲ್ ಮೋಡ ಇದೆ, ಮಳೆ ಬರೋ ಸಾಧ್ಯತೆ ಥರ ಇದೆ. ಸೊ ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಗುನ ಹಿಡ್ಕೊಂಡು ಹೋಗೋದು. ಸೊ ಅಲ್ಲಿಂದ ಮತ್ತೆ 30 ಕಿಲೋಮೀಟ್ರ್ ಮತ್ತು ಮನೆ ಏನಿಲ್ಲ, ಬಸ್ ಸ್ಟಾಪ್ ಹತ್ರನೇ ಮನೆ. ಸೊ ಇದು ಶಾಂತಿಗ್ರಾಮ ಟೋಲು. ಈ ಟೋಲ್ ಆದಮೇಲೆ ಹಾಸನ ಆದಮೇಲೆ ಅಲ್ಲಿಂದ ನಾನು ನಮ್ಮ ಮನೆಗೆ ಮತ್ತೆ 30 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ. ಇಷ್ಟು ಹೇಳ್ತಾ ಈ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ನನ್ನ ಚಾನಲಲ್ಲಿ ಹಳ್ಳಿ ಬಗ್ಗೆ ಹಾಗೂ ನನ್ನ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದ್ರಿಂದ ಮೆಡಿಕಲ್ ಬಗ್ಗೆ ಹಾಗೂ ಈ ಥರ ಟ್ರಾವೆಲ್ ಆವಾಗವಾಗ ಹೋಗ್ತಾಯಿದ್ರೆ ನಾನು ಟ್ರಾವೆಲ್ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಾಪಸ್ ನಾನು ಊರಿಗೆ ಹೋಗ್ತಾಯಿದ್ದೀನಿ.
ಮುಂದೆ ನಾವು ಪ್ರಯಾಣ ಬಳಸಿದಾಗ ನಮ್ಮ ಬೆಂಗಳೂರಿಗೆ ನಾನು ಖುಷಿಯಿಂದ ಹೋಗ್ತೀನಿ. ಸೊ ನಮ್ಮ ಬೆಂಗಳೂರು ಯಾವತ್ತೂ ನಮ್ಮ ಹೆಮ್ಮೆಯ ಬೆಂಗಳೂರು. ಸೊ ಇಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.